ಸಾಮಾನ್ಯ ಇವತ್ತ ನಿಮ್ಮ ತಂದೆ ತಾಯಿಗಳು ಸಾಮಾನ್ಯ ಕೂಲಿ ಕೆಲಸ ಮಾಡ್ತಿದ್ರು, ನಿಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿರ್ತಾರ ಅನ್ನೋದು ಒಂದ್ಸಲ ಆಲೋಚನೆ ಮಾಡ. ನಮಗೆ ಈ ಜೀವನಕ್ಕೆ ಏನು ಅಂತಂದ್ರೆ ಉಸಿರಾಡಕ ಬ್ಲಡ್ ಕೊಟ್ಟಾರ. ಈ ದೇಹಕ್ಕೆ ಯಾರು ಕೊಟ್ಟಾರ? ತಂದೆ ತಾಯಿಗಳು ಬ್ಲಡ್ ಕೊಟ್ಟಾರ. ಆಲೋಚನೆ ಮಾಡಾಕ ನಮಗೆ ಹೆಡ್ ಕೊಟ್ಟಾರ. ನಾವು ವಾಸ ಮಾಡಾಕ ಶೆಡ್ ಕೊಟ್ಟಾರ. ನಮ್ಮ ವಿದ್ಯಾಭ್ಯಾಸಕ್ಕ ದುಡ್ಡು ಕೊಟ್ಟಾರ. ಮಲ್ಕೊಳಕ ಬೆಡ್ ಕೊಟ್ಟಾರ. ಮತ್ತೆ ಇಂಥ ತಂದೆ ತಾಯಿ ಬಹುಶಃ ಇವತ್ತಿನ ದಿನಮಾನದೊಳಗ ನಮ್ಮ ಯುವ ಜನಾಂಗ ಎತ್ತ ಸಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಮಾಡ್ಕೊಂಡ್ರ ಬಹಳಷ್ಟು ಕಳವಳಕಾರಿಯಾಗಿರ್ತಕ್ಕಂಥ ಸಂಗತಿಗಳು ಏನು ಅಂತಂದ್ರ ನಮ್ ಗಮನಕ್ಕೆ ಬರ್ತಾವ. ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವಾಯಂ ಭಜಂತ್ರಿ ಅವರು ಒಂದು ಪದ್ಯದೊಳಗೆ ಬರೀತಾರೆ, ಇವತ್ತು ಯುವ ಜನಾಂಗ ಏನಾಗೈತಿ ಅಂತ. ತೊಲೆ ಇಲ್ಲದ ಚಪ್ಪರದಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲದಿರುವಾಗ, ಕುಡಿಯಲಿಕ್ಕೆ ನೀರು ಇಲ್ಲದಿರುವಾಗ, ಬಾರ್ನಲ್ಲಿ ಬೀರ್ ಕುಡಿದು ತುಂಡು ಕಚ್ಚುತ್ತಿರುವ ನಮ್ಮ ಯುವಕರ ಹಲ್ಲ ಸಂಧಿಗಳಲ್ಲಿ ಬೀಸ್ತಾ ಇದೆ ಆಧುನಿಕತೆಯ ಗಾಳಿ. ಬಹುಶಃ ಇವತ್ತ ಆಧುನಿಕತೆಯ ಸೋಜಿನೊಳು, ಆ ಪ್ಯಾಷನ್ ಗೀಳಿನೊಳಗಡೆ ನಮ್ಮ ಯುವ ಜನಾಂಗ ಕಳೆದು ಹೋಗೈತಿ ಅಂತಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಮನೆಯ ಪರಿಸ್ಥಿತಿ ಏನೈತಿ, ನಮ್ಮ ತಂದೆ ತಾಯಿಗಳು ಯಾವ ಉದ್ದೇಶಕ್ಕೋಸ್ಕರ ನಮ್ಮನ್ನ ಕಾಲೇಜಿಗೆ ಕಳಿಸ್ತಾ ಇದಾರ ಅಂತಕ್ಕಂಥದ್ದು ಏನಿರುವುದಿಲ್ಲ ಅಂತಂದ್ರ ಪರಿವೇನ ಇರುವುದು. ಇವತ್ತು ಆಧುನಿಕವಾಗಿರ್ತಕ್ಕಂಥ ಸಂದರ್ಭಗಳು ಯುವ ಜನಾಂಗದೊಳಗ ಈ ವಿನಯತೆ ಅಂತಕ್ಕಂಥದ್ದು, ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕಂಥದ್ದು ಬಹಳಷ್ಟು ಏನಾಗೈತಿ ಅಂತಂದ್ರ ಕಡಿಮೆ ಆಗೈತಿ. ನಾವು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದೇವಿ, ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಆಮೇಲೆ ಶಿಕ್ಷಣ ಪಡ್ಕೊಂಡ ನಂತರದೊಳಗೂ ಕೂಡ ನಾವು ಮಾನವೀಯ ಮೌಲ್ಯಗಳನ್ನ ಬಹಳಷ್ಟು ದೂರ ಸರಿಸಿ ಏನು ಅಂತಂದ್ರೆ ಇವತ್ತು ನಾವು ಬದುಕ್ತಾ ಇದ್ದೀವಿ. ಒಂದು ಘಟನೆ ಹೇಳ್ತೇನೆ ನಿಮ್ಗೆ. ಖಾನಾಪುರ್ ಸರ್ ಅಂತ ಒಬ್ರು ರಿಟೈರ್ಡ್ ಆದವರು ಅವ್ರ ಹಳ್ಳಿಗೆ ಹೋಗಿದ್ರು. ಅಲ್ಲೇ ಇಲ್ಲೇ ನೌಕರಿ ಮಾಡ್ಕೊಂತ ಊರ್ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರ. ಆದ್ರೂ ಕೆಲವೊಂದಿಷ್ಟು ಜನ ತಾವು ಹುಟ್ಟಿರ್ತಕ್ಕಂಥ ಊರು ಹಳ್ಳಿ ಅಲ್ಲಿ ಇರ್ತಕ್ಕಂಥ ಪರಿಸರವನ್ನ ಮರ್ತಿರುದಿಲ್ಲ. ಹಿಂಗಾಗಿ ರಿಟೈರ್ಡ್ ಆದ್ಮೇಲೆ ಮೂಲ ಊರಿಗೆ ಹೋಗಿದ್ರು ಅವರು. ಹೋಗ್ತಕ್ಕಂಥ ಸಂದರ್ಭದೊಳಗ ದಾರಿ ಒಳಗ ಒಂದು ಮನಿ ಕಾಣಿಸ್ತೈತಿ. ಮೊದ್ಲು ನೋಡಿದ್ರ ಆ ಮನೆ ಏನಿತ್ತು ಅಂದ್ರೆ ಒಂದು ಗುಡಿಸಲ್ ಮನಿ ಇತ್ತು. ಆ ಗುಡಿಸಲ್ ಮನಿ ಏನಾಗಿತ್ತು ಅಂದ್ರೆ ಈಗ ಭವ್ಯವಾಗಿರ್ತಕ್ಕಂಥ ಒಂದು ಬಂಗ್ಲೆ ನಿರ್ಮಾಣ ಆಗಿತ್ತು ಆ ಗುಡಿಸಲಿರ್ತಕ್ಕಂಥ ಜಾಗದೊಳಗ. ಆ ಬಂಗ್ಲೆ ಮುಂದ ವಯಸ್ಸಾಗಿರ್ತಕ್ಕಂಥ ಇಬ್ರು ಮುದುಕಿ ಏನ್ ಮಾಡಿದ್ರು ಅಂದ್ರೆ ಕುತ್ಕೊಂಡಿದ್ರು. ಸರ್ ದಾಟ ಹೋಗ್ಬೇಕಾಗಿತ್ತು. ಅವಾಗ ಮತ್ತ ಅದೇ ಊರವರಲ್ಲ ಪರಿಚಯ ಇದ್ರು. ಏನಪ್ಪಾ ಇದು ಗುಡಿಸ್ಲೋಗಿ ಬಂಗ್ಲೆ ಆಗ್ಬಿಟ್ಟೈತಿ ಅಂತೇಳಿ ಮುಂದ್ ಕೂತಿರ್ತಕ್ಕಂಥ ಮುದುಕಿನ ಮಾತಾಡ್ಸಿದ್ರು. ಏನಪ್ಪಾ ಕಲ್ಲಪ್ಪ ಆರಾಮದಿ ಏನು? ಆರಾಮದಿ ಬರ್ರಿ ಸರ್ ಅಂದ್ರು. ಸರ್ ಒಂದ್ ಸ್ವಲ್ಪ ಕುಡಿಯಾಕ ನೀರ್ ಬೇಕು, ಒಂದ್ ಗ್ಲಾಸ್ ನೀರ್ ಕೊಡ್ರಿ ಅಂದಾಗ ಪಾಪ ಮುದುಕಿ ನಡಿಲಾರ ಪರಿಸ್ಥಿತಿ ಒಳಗಿತ್ತು. ಮೊಣಕಾಲ ಮೇಲೆ ಕೈ ಊರ್ಕೊಂಡು ಒಳಗ್ ಹೋಗಿ ನೀರ್ ತರ್ಲಿಕ್ಕಂತ ಮುದುಕಿ ಹೋದ್ಲು. ಸುಮ್ನೆ ಕುಂದ್ರದ ಏನು ಅಂತೇಳಿ ಆ ಮನಿ ಮಾಲಕನ್ ಸರ್ ಮಾತಾಡ್ಸಕ್ ನಿಮ್ಮ ಗಂಡ ಮಕ್ಕಳು 3 ಜನ ಇದ್ದಿದ್ದಿಲ್ಲ ಅಂತ ಕೇಳಿದ್ರು. ಹೌದ್ರಿ ಸರ್ 3 ಜನ ಗಂಡ ಮಕ್ಕಳು. ಮತ್ತ ನೆಕ್ಸ್ಟ್ ಪ್ರಶ್ನೆ ಮಾಡಿದ್ರು, ಏನ್ ಮಾಡ್ತಾರ 3 ಜನ ಮಕ್ಕಳು? ಇಲ್ರಿ ಹಿರಿಯ ಒಬ್ಬವ ಡಾಕ್ಟರ್ ಅದನ, ಅಮೆರಿಕಾದೊಳಗೆ ಇರ್ತಾನ್ರಿ ಸರ್. ಎರಡನೇದವ ಇಂಜಿನಿಯರ್ ಅನ್ರಿ, ಅವ ಬೆಂಗಳೂರು ಒಳಗೆ ಇರ್ತಾನ. ಮೊನ್ನೆ 9 ಕೋಟಿ ರೂಪಾಯಿ ಒಂದು ಪ್ಲಾನ್ ತಗೊಂಡ. ಹೇಳಿದ್ರಿ ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣ ಪಡಿಸಿದ್ರು. ಇಬ್ರು ಮುಖಾಮುಖಿ ಇಬ್ಬರದು ಹೇಳಿ ಗಪ್ಪಾಗ್ಬಿಟ್ರು. 3ನೇ ನಾವು ಸುದ್ದಿನ ತೆಗಿಲಿಲ್ಲ. ಸರ್ ಕೇಳಿದ್ರು, ಮತ್ತ 3ನೇ ನಾವು ಏನ
ಏನ್ ಬಿಡ್ರಿ, ಏನ್ ಮಾಡೋದು, ಹೂಮ್ ಬಿತ್ತು, ಚಂದಾಗ ಓದ್ಲಿಲ್ಲ, ಏನೂ ಮಾಡ್ಲಿಲ್ಲ, ಯಾವ ಕೆಲಸನೂ ಸಿಗ್ಲಿಲ್ಲ, ಇಲ್ಲೇ ಒಂದು ಅಂಗಡಿ ಇಟ್ಕೊಂಡ ನಮ್ ಜೊತಿನ ಐತಿ ಕೊಂದೈತ್ ಮನೆ ಮುಂದೆ ಒಂದು ಅಂಗಡಿ ಇಟ್ಕೊಂಡೈತಿ, ಇಲ್ಲೇ ಸೈಡ್ ಐತಿ ಅಂತ ಇಷ್ಟನ್ನಕ್ಕ ಆ ಮುದಿಕ್ ಮಾತಾಡ, ಸರ ನನ್ ಗಂಡನ ಸುದ್ದಿ ತಗೊಂಡ್ ಏನ್ ಮಾಡ್ತೀರಿ ಬಿಡ್ರಿ, ಅದಕ್ಕೆ ವಿದ್ಯೆ ಹತ್ತಿಲ್ಲ, ಇಲ್ಲೇ ಅಂಗಡಿ ಇಟ್ಕೊಂಡು ಕುಂತೈತಿ ಅನ್ನೋ ಕಾರಣಕ್ಕೆ ಇವತ್ತು ನಾವು 2 ರೊಟ್ಟಿ ತಿನ್ನಾಕಂತೇವೆ. ಅಂದ್ರೆ ನಾ ಈ ಮಾತು ಯಾಕೆ ಹೇಳಕ್ ಕುಂತೇನಿ ಅಂತಂದ್ರ, ನೀವು ಡಾಕ್ಟರ್ ಇಂಜಿನಿಯರ್ ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋದು ಬೇಡ ಅಂತ ಹೇಳಕತ್ತಿಲ್ಲ. ಹೋದ ಮ್ಯಾಲ ನಿಮ್ಮನ್ನೇನ್ ಕಷ್ಟದೊಳಗೆ ಕಲಿಸಿ ಕಾಪಾಡ್ತಿರ್ತಾರಲ್ಲ, ಆ ತಂದೆ ತಾಯಿನ ಯಾವತ್ತೂ ಏನು ಅಂತಂದ್ರೆ ಮರಿಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಬಹುಪಾಲ ವಿದ್ಯಾರ್ಥಿಗಳು ಮಾಡ್ತಕ್ಕಂತ ಪರಿಸ್ಥಿತಿ ಏನು ಅಂತಂದ್ರೆ ಇದ ಉದ್ಯೋಗ. ನಿಮಗೆ 10 ಹೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದ್ ಏಟ್ ಕೊಟ್ಟು, ಕೂಲಿನಾಗ್ಲಿ ಮಾಡಿ, ಶಾಲಿ ಕಲಿಸಿ, ಶಾಲೆಯನ್ನು ಮಾಡಿ, ಜೊತೆಗಾತಿನ ಜೊತೆ ಮಾಡಿ, ಈ ರೀತಿ ಎಲ್ಲಾ ಮಾಡಿರ್ತಕ್ಕಂತ ತಂದೆ ತಾಯಿಗಳಿಗೆ ಮುಪ್ಪಿನ ವಯಸ್ಸಿನೊಳಗ ಒಂದ್ ತುತ್ತು ಕೂಳ ಹಾಕುವಂತ ಪರಿಸ್ಥಿತಿ ಒಳಗೆ ನಾವು ಇಲ್ಲ ಅಂತಂದ್ರ ಅಂತ ಮಕ್ಕಳಂತ ಕರಿಬೇಕ. ಪ್ರಸ್ತುತ ಸಮಾಜ ಏನು ಅಂತಂದ್ರ ಈ ಹಂತಕ್ಕೆ ಬಂದ್ಬಿಟ್ಟೈತಿ. ನಿಮ್ಮನ್ನು ಕಲಿಸ್ಬೇಕು ಅಂತಂದ್ರೆ ಎಷ್ಟೆಲ್ಲ ಕಷ್ಟ ಪಟ್ಟಿರ್ತಾರ ಅಂತಕ್ಕಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಇವತ್ತು ಕಾರ್ಯಕ್ರಮ ಐತಿ ಅಂತೇಳಿ ನೀವೆಲ್ಲ ಅಗ್ದಿ ಉತ್ಸಾಹದಿಂದ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಎಲ್ಲ ಆರಾಮಾಗಿ ಬಂದು ಕೂತೀರಿ. ಬಹಳಷ್ಟು ಜನ ನಿಮ್ಮ ವಯಸ್ಸಿನ ಎಷ್ಟೋ ವಿದ್ಯಾರ್ಥಿಗಳನ್ನ ಅವಾಗ ಹೇಳ್ತಿರ್ತೇನೆ, ಎಲ್ಲೋ ಯಾವ್ದೋ ಒಂದು ಅರ್ಬಿ ಅಂಗಡಿ ಒಳಗೆ ಕೆಲಸ ಮಾಡ್ತಿರ್ತಾರ, ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾರ, ಎಷ್ಟೋ ಜನ ಟ್ರಕ್ ಹೊಡ್ಯಾಕ್ ಹೋಗ್ಯಾರ, ಎಷ್ಟೋ ಜನ ಕ್ಲೀನಿಂಗ್ ಕೆಲಸ ಮಾಡ್ತಾರ, ಎಷ್ಟೋ ಜನ ಕಿರಾಣಿ ಅಂಗಡಿ ಒಳಗ ತಿಂಗಳಿಗೆ 2,000 4,000ಕ್ಕೂ ಕೆಲಸ ಮಾಡ್ತಾರ, ಎಷ್ಟೋ ಹೆಣ್ಮಕ್ಳು ಅರ್ಬಿ ಅಂಗಡಿ ಒಳಗೆ ಕೆಲಸ ಮಾಡ್ತಿರ್ತಾರ 3,000 4,000ಕ್ಕೆ. ಕಾರಣ ಏನು ಅಂತ ಅವ್ರೇನ್ ತಪ್ಪು ಮಾಡ್ಯಾರ ಅಂತ ಅವ್ರ ಯಾಕೆ ಇಲ್ಲಿಲ್ಲ? ಏನಿಲ್ಲ, ಅವ್ರ ತಂದೆ ತಾಯಿಗಳಿಗೆ ಆ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗಿಲ್ಲ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ದುಡಿಯಾಕ ಹಚ್ಚಿಲ್ಲ, ನಮ್ಮ ಮಕ್ಕಳು ಕಲೀಲಿ ಅಂತಕ್ಕಂತ ಉದ್ದೇಶದಿಂದ ಇಲ್ಲೇನು ಅಂತಂದ್ರೆ ಕಳಿಸಿರ್ತಾರೆ. ಬಹಳಷ್ಟು ಹುಡುಗರು ತಮ್ಮ ಮನೆ ಪರಿಸ್ಥಿತಿ ಏನ್ ಗೊತ್ತಿಲ್ಲ. ನಾವೇನ್ ಯಾರು ಇಲ್ಲ, ಲ್ಯಾಂಗಾರ್ಡ್ ಮಕ್ಕಳು ಯಾರು ಇಲ್ಲ, ಹಳ್ಳಿ ಪರಿಸರದೊಳಗೆ ಇದ್ದವರ ಎಲ್ಲಾರ ಹೆಂಗ ನನಗೂ ಗೊತ್ತಿಲ್ಲ. ನಾನು ಇದು ತಲುಪ್ನವನ ಅಲ್ಲಿ ಅಪ್ಪ ಯಾರೋ ಹೊಲ್ದಾಗ ಗಳೆ ಹೊಡಿತಿರ್ತಾನ, ಅಲ್ಲಿ ಅಂಗಡಿ ಕಿತ್ತು ಕಡಿಯಾಕಾಗಿರ್ತೈತಿ. ತಾಯಿ ಯಾರೋ ಹೊಲ್ದಾಗ ಹೆಸರು ಬುಡ್ಡಿನೋ ಏನೋ ಬಿಡಿಸ್ತಿರ್ತಾರ, ಜಂಪರ್ ಹಾಕಿ ಕಡಿಯಾಕಾಗಿರ್ತೈತಿ. ಅವರು ಆ ಪರಿಸ್ಥಿತಿ ಒಳಗಿದ್ರು ಸಹಿತ ನಮಗ್ ಬಂದ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರೋದು ಬೇಡ, ನಮ್ಮಂಗ ನಮ್ಮ ಮಕ್ಕಳು ಆಗೋದು ಬೇಡ ಅಂತೇಳಿ ಅಷ್ಟು ಕಷ್ಟದೊಳಗೆ ಅವ್ರು ಇದ್ರು ನಿಮಗ್ ಒಂಚೂರು ಏನೂ ಪತ್ತೆ ಮಾಡ್ಲಾರ್ದಂಗ ನೀವು ಕೇಳಿದಾಗ ಫೀಸು, ನಿಮಗೆ ಡ್ರೆಸ್ಸು ಎಲ್ಲ ಕಟ್ಟಿ ಕಳಿಸ್ತಾರೆ. ಯಾವ ಉದ್ದೇಶಕ್ಕೆ ಕಳಿಸ್ತಾರೆ? ಬಹುಶಃ ಅವ್ರಿಗೆಲ್ಲೋ ಒಂದ್ ಕಡೆ ಆಶೆ ಇರ್ತೈತಿ, ಇವತ್ತೆಲ್ಲ ನಾಳೆ ನನ್ನ ಮಗ ಒಂದ್ ನೌಕರಿ ತಗೋತಾನ, ಮಗಳು ಒಂದ್ ನೌಕರಿ ತಗೋತಾಳ, ಒಳ್ಳೆ ಕೆಲಸ ತಗೋತಾರ, ಅವತ್ತ ಹರಿದಿರ್ತಕ್ಕಂತ ನನ್ನ ಲಂಟ, ಹರಿದಿರ್ತಕ್ಕಂತ ನನ್ನ ರವಕಿ ಗಟ್ಟಿ ಆಗ್ಬೋದು ಅಂತಕ್ಕಂತ ಕನಸು ಕಾಣ್ಕೊಂತ ನಿಮ್ಮನ್ನೇನು ಅಂತಂದ್ರೆ ಶಾಲೆ ಕಲಿಸ್ತಿರ್ತಾರ. ಅಂತ ತಂದೆ ತಾಯಿಗಳ ಕನಸನ್ನ ನುಚ್ಚು ನೂರು ಮಾಡತಕ್ಕಂತ ಪ್ರಯತ್ನ ಯಾರು ಮಾಡ್ತಾರೆ. ಅವರು ಮಾಡ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಏನು ಅಂತಂದ್ರೆ ಗಮನಕ್ಕೆ ಬರುವುದೇ ಇಲ್ಲ. ಏನ್ ಮಾಡ್ಯಾರ ಅವ್ರು ನಮ್ಮಪ್ಪ ನಮ್ಮವ್ವ ಹಿಂಗ ಅನಿಸ್ತಿರ್ತದೆ. ಸಾಮಾನ್ಯ ಇವತ್ತ ನಿಮ್ಮ ತಂದೆ ತಾಯಿಗಳು ಸಾಮಾನ್ಯ ಕೂಲಿ ಕೆಲಸ ಮಾಡ್ತಿದ್ರು, ನಿಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿರ್ತಾರ ಅನ್ನೋದು ಒಂದ್ಸಲ ಆಲೋಚನೆ ಮಾಡ. ನಮಗೆ ಈ ಜೀವನಕ್ಕೆ ಏನು ಅಂತಂದ್ರೆ ಉಸಿರಾಡಕ್ಕ ಬ್ಲಡ್ ಕೊಟ್ಟಾರ, ಈ ದೇಹಕ್ಕೆ ಯಾರು ಕೊಟ್ಟಾರ? ತಂದೆ ತಾಯಿಗಳು ಬ್ಲಡ್ ಕೊಟ್ಟಾರ. ಆಲೋಚನೆ ಮಾಡಾಕ ನಮಗೆ ಹೆಡ್ ಕೊಟ್ಟಾರ, ನಾವು ವಾಸ ಮಾಡಾಕ ಶೆಡ್ ಕೊಟ್ಟಾರ, ನಮ್ಮ ವಿದ್ಯಾಭ್ಯಾಸಕ್ಕ ದುಡ್ಡು ಕೊಟ್ಟಾರ, ಮಲ್ಕೊಳ್ಳಾಕ ಬೆಡ್ ಕೊಟ್ಟಾರ. ಮತ್ತೆ ಇಂಥ ತಂದೆ ತಾಯಿ